ಹಲೋ ಮಕ್ಕಳೇ, ಸೊ ವೆಲ್ಕಮ್ ಟು PUC ಪರೀಕ್ಷೆ ಯೂಟ್ಯೂಬ್ ಚಾನೆಲ್. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸೊ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಅಂಡರ್ ಕವರ್ ರಿಯೇಜೆಂಟ್ಸ್ ಇನ್ ಆಲೋ ಆಲ್ಕೇನ್ಸ್ ಆ್ಯಂಡ್ ಆಲೋವರಿನ್ಸ್. ಸೊ ಇದು PU2 ಮಕ್ಕಳಿಗೆ ಇರುವಂಥ ಸ್ಪೆಷಲ್ ವಿಡಿಯೋ. ಸೊ ಇದು ಲಾಂಗ್ ಫಾರ್ಮ್ ವಿಡಿಯೋ ಆಗಿರೋದಕ್ಕೆ ಒನ್ ಶಾರ್ಟ್ ವಿಡಿಯೋ ಥರ ತುಂಬ ಲೆಂತ್ ಇರಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಈ ಒಂದು ಕ್ಲಾಸಲ್ಲಿ ನಿಮಗೇನು ಯೂಸ್ ಇದೆ, ಸೊ ಏನೇನು ನೀವು ತಿಳ್ಕೊಬೋದು, ಈ ಒಂದು ಇನ್ಫಾರ್ಮೇಷನ್ ಎಕ್ಸಾಮ್ಗೆ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟು. ಸೊ ಈ ಒಂದು ಕ್ಲಾಸಲ್ಲಿ ಆಲೋ ಆಲ್ಕೇನ್ಸ್ ಆ್ಯಂಡ್ ಆಲೋವರಿನ್ಸ್, ಸೊ ಆರ್ಗ್ಯಾನಿಕ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ಆಗಿರುತ್ತೆ PU2 ಮಕ್ಕಳಿಗೆ. ಸೊ ಅಲ್ಲಿ ಬರುವಂಥ ನೇಮ್ಡ್ ರಿಯಾಕ್ಷನ್, ಸೊ ವುಡ್ಸ್ ರಿಯಾಕ್ಷನ್, ವುಡ್ಸ್ ಫುಟಿಂಗ್ ರಿಯಾಕ್ಷನ್, ಕ್ಯಾನಿಜರೋ ರಿಯಾಕ್ಷನ್, ಸ್ವಾಟ್ಸನ್ ರಿಯಾಕ್ಷನ್, ಸ್ಟೀಫನ್ಸನ್ಸ್ ರಿಯಾಕ್ಷನ್, ಎಲ್ಲ ರಿಯಾಕ್ಷನ್ಸು ಇದೆಯಲ್ಲ, ಆ ರಿಯಾಕ್ಷನ್ಸ್ನ ನಾನು ಇಲ್ಲಿ ತಂದಿದ್ದೀನಿ. ಆ ರಿಯಾಕ್ಷನ್ಸಲ್ಲಿ ಅಂಡರ್ ಕವರ್ ರಿಯೇಜೆಂಟ್ಸ್ ಅಂದರೆ ರಿಯೇಜೆಂಟ್ಸ್ಗಳ ಕೆಲಸ ಏನು ಅನ್ನೋದು ನಾವೀಗ ಒಂದು ಕ್ಲಾಸಲ್ಲಿ ತಿಳ್ಕೊತೀವಿ. ಓಕೆ, ಸೊ ಈ ಒಂದು ಕ್ಲಾಸು ನೀವು ಕೊನೆ ತನಕ ನೀವು ಕೇಳಿಸ್ಕೊಂಡ್ರೆ ನಿಮ್ಮ ಎಕ್ಸಾಮಲ್ಲಿ ನೇಮ್ಡ್ ರಿಯಾಕ್ಷನ್ ಸ್ಪೆಷಲಿ ಇನ್ ಆಲೋ ಆಲ್ಕೇನ್ಸ್ ಆ್ಯಂಡ್ ಆಲೋರಿನ್ಸ್ ಬಂದರೆ ಕಣ್ಣು ಮುಚ್ಕೊಂಡು ನೀವು ಬರ್ಕೋಬೋದು. ಸೊ 3 ಅಥವಾ 4 ಮಾರ್ಕ್ಸ್ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ಕ್ಲಾಸಲ್ಲಿ ನಾವೇನು ಮೇನ್ ಫೋಕಸ್ ಮಾಡ್ತೀವಿ, ರಿಯೇಜೆಂಟ್ನ ಕೆಲಸ. ಸೊ ರಿಯೇಜೆಂಟ್ ಅಂದರೆ ಕ್ಯಾಟಲಿಸ್ಟ್ ಅಲ್ವಾ ಮಕ್ಕಳೇ, ಅದ್ರದ್ದು ಕೆಲಸ ನೇಮ್ಡ್ ರಿಯಾಕ್ಷನ್ ಹೇಗೆ ಯೂಸ್ ಆಗುತ್ತೆ, ಯಾಕೆ ಬರುತ್ತೆ ಅನ್ನೋದನ್ನು ತಿಳ್ಕೊತೀವಿ. ಓಕೆ, ಆ ಸಮಯ ಒಟ್ಟಿಗೆನೆ ರಿಯಾಕ್ಷನ್ನ ಕೂಡ ನಾವು ಕಲಿತಾ ಹೋಗೋಣ. ಅರ್ಥ ಆಗ್ತಿದೆಯಲ್ಲ? ರೆಡಿ ಇದೆಯಲ್ಲ ಮಕ್ಕಳೇ? ಸೊ ಬೇಗ ಬೇಗ ಒಂದು ಪೆನ್ನು, ಬುಕ್ಕು, ಪೆನ್ಸಿಲ್ ಏನಿದೆ ಎತ್ಕೊಂಡ್ಬಂದ್ಬಿಡಿ. ಸೊ ನಾನು ನೇಮ್ಡ್ ರಿಯಾಕ್ಷನ್ಸ್ ಹೇಳ್ಕೊಡ್ತಾ ನೀವು ಪಟ್ಟ ಅಂತ ಬರ್ಕೊಂಡು ಈ ಒಂದು ಕ್ಲಾಸಸ್ನ ಸಕ್ಸಸ್ ಮಾಡೋಣ. ಅರ್ಥ ಆಗ್ತಿದ್ದಿಲ್ಲ? ಮತ್ತು ಈ ಒಂದು ಕ್ಲಾಸಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅದನ್ನು ಮೆನ್ಷನ್ ಮಾಡಿ. ನಮ್ಮ PUC ಪರೀಕ್ಷೆ ಲೈವ್ ಬಂದಾಗ ಈ ಡೌಟ್ಸ್ನ ನಿಮ್ಮ ಹೆಸರಲ್ಲಿ ನಾವು ಹೈಲೈಟ್ ಮಾಡಿ ಅದನ್ನು ಕ್ಲಾರಿಫೈ ಮಾಡ್ತೀವಿ. ಸೊ ತಡ ಮಾಡೋದು ಬೇಡ ಮಕ್ಕಳೇ. ಸೊ ಬನ್ನಿ ಕ್ಲಾಸ್ಗೆ ಹೋಗೋಣ. ಎಸ್, ಸೊ ಅಂಡರ್ ಕವರ್ ರಿಯೇಜೆಂಟ್ಸ್ ಇನ್ ಆಲೋ ಆಲ್ಕೇನ್ಸ್ ಆ್ಯಂಡ್ ಆಲೋವರಿನ್ಸ್. ಸೊ ಫಸ್ಟ್ ರಿಯಾಕ್ಷನ್ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್. ಸೊ ನೇಮ್ಡ್ ರಿಯಾಕ್ಷನ್ಸ್ ಅಂದಮೇಲೆ ಆ ಒಂದು ನೇಮ್ಡ್ ರಿಯಾಕ್ಷನಲ್ಲಿ ಏನು ಬರುತ್ತೆ ಅನ್ನೋ ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಸೊ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್. ಸೊ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನಲ್ಲಿ ಏನು ತಿಳ್ಕೊತೀವಿ, ಫಸ್ಟ್ ವರ್ಡಿಂಗ್ಸ್ ಹೋಗೋಣ. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಸೊ ಫಿಲ್ಕಿನ್ಸ್ಟನ್ ರಿಯಾಕ್ಷನ್ ಅಂದ್ರೆ ಏನು, ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಹ್ಯಾಲೋಜನ್ ಅಂದರೆ ಗೊತ್ತಲ್ವಾ ಮಕ್ಕಳೇ? ಸೊ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂದರೆ ಎಲೆಕ್ಟ್ರೋ ನೆಗೆಟಿವ್ ಆಟಮ್ಸ್ನ ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಲ್ವಾ? ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ವೇರ್ an alkali chloride or bromide is converted into alkali iodide by treating with sodium iodide in dry acetone. ಟ್ರೀಟಿಂಗ್ ಇಟ್ ವಿತ್ ಡ್ರೈ ಅಸಿಟೋನ್. ಸೊ ಇಲ್ಲಿ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂದರೆ ಒಂದು ಹ್ಯಾಲೋಜನ್ನ ತೆಗೆದು ಇನ್ನೊಂದು ಹ್ಯಾಲೋಜನ್ನ ನಾವು ಕೊಡ್ತೀವಿ. ಇದನ್ನ ಎಕ್ಸ್ಚೇಂಜ್ ಮೆಥಡ್, ಅದನ್ನು ನಾವು ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಏನು ಯೂಸ್ ಮಾಡ್ತಿದ್ದೀವಿ ನಾವು, ಆಲ್ಕಲಿ ಕ್ಲೋರೈಡ್. ಆಲ್ಕಲಿ ಅಂದರೆ ಏನು, ಆಲ್ಕಲಿ ಅಂದರೆ ಆಲ್ಕೇನ್ಸ್ ಇರುವಂಥ ಕಾಂಪೌಂಡ್ಸ್. ಆಲ್ಕಲಿ ಕ್ಲೋರೈಡ್ ಅಂದರೆ ಸೊ ಮೀಥೈಲ್ ಕ್ಲೋರೈಡ್, ಬ್ಯೂಟೈಲ್ ಕ್ಲೋರೈಡ್. ಸೊ ಈ ಥರ ಒಂದು ಆಲ್ಕೇನ್ ಗ್ರೂಪ್, ಅದಕ್ಕೆ ಕ್ಲೋರಿನ್ ಅಟ್ಯಾಚ್ ಆಗಿರುತ್ತೆ. ಸೊ ಆ ಒಂದು ಗ್ರೂಪ್ನ ತಗೊಂಡು ಆರ್ ಬ್ರೋಮೈಡ್ ಈಸ್ ಕನ್ವರ್ಟೆಡ್ ಇಂಟು ಆಲ್ಕಲಿ ಅಯೋಡೈಡ್. ಸೊ ಕ್ಲೋರಿನ್ನ ತೆಗೆದು ಏನು ಯೂಸ್ ಮಾಡ್ತಿದ್ದೀವಿ ನಾವು, ಅಯೋಡೈಡ್ನ ಹಾಕ್ತಾ ಇದ್ದೀವಿ ಬೈ ಟ್ರೀಟಿಂಗ್ ವಿತ್ ವಾಟ್, ಸೋಡಿಯಂ ಅಯೋಡೈಡ್. ಸೊ ಇಲ್ಲಿ ಸೋಡಿಯಂ ಅಯೋಡೈಡ್ ಇನ್ ಅಸಿಟೋನ್, ಸೋಡಿಯಂ ಅಯೋಡೈಡ್ ಅನ್ನೋದು ರಿಯೇಜೆಂಟ್ ಆಗಿರುತ್ತೆ. ಸೊ ಅದನ್ನು ಏನರಲ್ಲಿ ನಾವು ರಿಯಾಕ್ಟ್ ಮಾಡ್ತಿದ್ದೀವಿ, ಅಸಿಟೋನ್. ಯಾಕೆ ಅಸಿಟೋನ್ ಅಂದರೆ ನೋಡಿ, ಸೋಡಿಯಂ ಮೆಟಲ್ ತುಂಬ ರಿಯಾಕ್ಟಿವ್ ಅಲ್ವಾ, ಅದನ್ನು ನೀರಿಗೆ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಅಸಿಟೋನ್ ಹಾಕ್ತೀವಿ. ಅಸಿಟೋನ್ ನಾನ್ ಪೋಲಾರ್ ಸಾಲ್ವೆಂಟು, ಸೊ ಅದರಲ್ಲಿ ರಿಯಾಕ್ಟ್ ಆಗಲ್ಲ. ಸೊ ಇದನ್ನ ಕೆಮಿಕಲ್ ರಿಯಾಕ್ಷನ್ ಹೇಗೆ ಬರ್ಕೋಬಹುದು, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ RCl, ಆಲ್ಕಲಿ ಕ್ಲೋರೈಡ್ ಆರ್ ಆಲ್ಕಲಿ ಬ್ರೋಮೈಡ್, ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಅಯೋಡೈಡ್, okay, in the presence of acetone will give you alkali iodide with the liberation of salt, sodium chloride or sodium bromide. ಇಲ್ಲಿ ನಾನೇನಾದರೂ ಆರ್ ಜಾಗದಲ್ಲಿ CH3 ಆರ್ ಒಂದು ಬೆನ್ಸಿನ್ ರಿಂಗ್ನ ಹಾಕಿದ್ರೆ ಏನೇನು ರಿಯಾಕ್ಷನ್ ಬರ್ಬೋದು ಅಂತ ನಿಮಗೆ ಗೊತ್ತು ಅಲ್ವಾ? ಸೊ ನಾನು ಬೆನ್ಸಿನ್ಗೆ ಬರ್ಕೊಂಡು ಹೋಗ್ತೀನಿ, ನೀವು ಮೀಥೈಲ್ಗೆ ಬರೀರಿ. ಓಕೆ, ನಾನು ಬೆನ್ಸಿನ್ಗೆ ಬರೀತೀನಿ, ನೀವು ಮೀಥೈಲ್ಗೆ ಬರೀರಿ ಮಕ್ಕಳೇ. ಓಕೆ, ಸೊ ಲೆಟ್ ಮೀ ರೀಪ್ಲೇಸ್ ಆರ್ ವಿತ್ ಬೆನ್ಸಿನ್ ರಿಂಗ್. ಸೊ ಬೆನ್ಸಿನ್ ರಿಂಗ್ ನಾನು ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಕ್ಲೋರೋಬೆನ್ಸಿನ್ ಅಲ್ವಾ, ಇದು ಕ್ಲೋರೋಬೆನ್ಸಿನ್. ವೆನ್ ಕ್ಲೋರೋಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಅಯೋಡೈಡ್, sodium iodide in the presence of acetone, in the presence of acetone, okay, in the presence of acetone will give you what, will give you iodobenzene, will give you iodobenzene alva, iodobenzene plus liberation of NaCl with the liberation of NaCl. One example, R ನಾನು ಏನು ರಿಪ್ಲೇಸ್ ಮಾಡಿದ್ದೀನಿ, ಬ್ರೋಮಿನ್ ಗ್ರೂಪ್ನ
ಫಿನೈಲ್ ಗ್ರೂಪ್ನ ಫಿನೈಲ್ ಅಂತಲ್ಲ ಬೆಂಜಿನ್ ರಿಂಗ್ನ ರಿಪ್ಲೇಸ್ ಮಾಡಿದ್ದೀನಿ. ಸೊ ಈ ರಿಯಾಕ್ಷನ್ ಏನಂತ ಕರಿತೀವಿ ನಾವು ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್. ಸೊ ಏನಾಗುತ್ತೆ, ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗುತ್ತೆ ಅಷ್ಟೇ, ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಕ್ಲೋರಿನ್ ಅಥವಾ ಬ್ರೋಮಿನ್ ನಾವು ತೆಗೆದು ಏನಾಗ್ತೀವಿ, ಅಯೋಡೈಟ್ನ ಹಾಕ್ತೀವಿ ಬೈ ಯೂಸಿಂಗ್ ಸೋಡಿಯಂ ಅಯೋಡೈಟ್ ಇನ್ ದಿ ಪ್ರೆಸೆನ್ಸ್ ಆಫ್ ಅಸಿಟೋನ್. ಸೊ ಸೋಡಿಯಂ ಅಯೋಡೈಟ್ ಇನ್ ಅಸಿಟೋನ್ ಇಸ್ ದಿ ರಿಯೇಜೆಂಟ್ ಹಿಯರ್. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ರಿಯಾಕ್ಷನ್ಗೆ ಹೋಗೋಣ, ಸ್ವಾರ್ಟ್ಸ್ ರಿಯಾಕ್ಷನ್. ನೆಕ್ಸ್ಟ್ ನೇಮ್ ರಿಯಾಕ್ಷನ್ ಯಾವ್ದು ಮಕ್ಕಳೇ, ಸ್ವಾರ್ಟ್ಸ್ ರಿಯಾಕ್ಷನ್. ಸೊ ಸ್ವಾರ್ಟ್ಸ್ ರಿಯಾಕ್ಷನ್ ಏನು ಹೇಳುತ್ತೆ, ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಯೂಸ್ ಟು ಪ್ರಿಪೇರ್ ಆಲ್ಕಲಿ ಫ್ಲೂರೈಡ್ಸ್. ಸೊ ಅಲ್ಲಿ ಆಲ್ಕಲಿ ಹ್ಯಾಲೈಟ್ಸ್ ಅಂದರೆ ಅಯೋಡೈಟ್ಸ್ ಯೂಸ್ ಮಾಡಿದ್ವಿ, ಇಲ್ಲಿ ಆಲ್ಕಲಿ ಫ್ಲೂರೈಡ್ಸ್ ಫ್ರಮ್ ಆಲ್ಕಲಿ ಕ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್ ಬೈ ಯೂಸಿಂಗ್ ಮೆಟಲ್ ಫ್ಲೂರೈಡ್ ಸಚ್ ಆಸ್ ಸಿಲ್ವರ್ ಫ್ಲೂರೈಡ್, ಸಲ್ಫರ್ ಬ್ರೋಮೋ ಫ್ಲೂರೈಡ್, ಕೊಬಾಲ್ಟ್ ಫ್ಲೂರೈಡ್ ಆ್ಯಂಡ್ ಮರ್ಕ್ಯೂರಿ ಫ್ಲೂರೈಡ್ಸ್. ಓಕೆ, ಸೊ ಇದು ಮೂರನ್ನ ಸೈಡಿಗೆ ಇಟ್ಬಿಟ್ಟು ಇದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಸಿಲ್ವರ್ ಫ್ಲೂರೈಡ್ ಅಂದರೆ ಇದು ಕೂಡ ಅಷ್ಟೇ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡೇ ಇರುತ್ತೆ. ಬಟ್ ಇಲ್ಲಿ ಯಾವ ಹ್ಯಾಲೋಜನ್ ನಾವು ಎಕ್ಸ್ಚೇಂಜ್ ಮಾಡ್ತೀವಿ, ಕ್ಲೋರಿನ್ ಅಥವಾ ಬ್ರೋಮಿನ್ನ ತೆಗೆದುಬಿಟ್ಟು ನಾವು ಫ್ಲೂರೈಡ್ಸ್ನ ಹಾಕ್ತೀವಿ. ಏನಾಗ್ತೀವಿ ಮಕ್ಕಳೇ, ಫ್ಲೂರೈಡ್ಸ್ನ ಹಾಕ್ತೀವಿ. ಸೊ ಬನ್ನಿ ಕೆಮಿಕಲ್ ರಿಯಾಕ್ಷನ್ ನೋಡೋಣ ಇದ್ರದ್ದು. ಸೊ ವೆರಿ ಸಿಂಪಲ್ ರಿಯಾಕ್ಷನ್. ಸೊ RCl, ಓಕೆ, ಇದು ಆಲ್ಕಲಿ ಕ್ಲೋರೈಡ್ಸ್ ವೆನ್ ಟ್ರೀಟೆಡ್ ವಿತ್ ಸಿಲ್ವರ್ ಫ್ಲೂರೈಡ್ ವಿಲ್ ಗಿವ್ ಯು ಆಲ್ಕಲಿ ಫ್ಲೂರೈಡ್ಸ್ ವಿತ್ ದಿ ಲಿಬರೇಷನ್ ಆಫ್ AgCl. ಅದು ಒಂದು ಸಾಲ್ಟ್ ಸಿಲ್ವರ್ ಕ್ಲೋರೈಡ್. ಓಕೆ, ಸೊ ಆರ್ನ ನಾನು ಒಂದು ಮೀಥೈಲ್ ಗ್ರೂಪ್ನ ರಿಪ್ಲೇಸ್ ಮಾಡ್ತೀನಿ. ಲೆಟ್ ಮಿ ಪುಟ್ R ಇಸ್ ಈಕ್ವಲ್ ಟು ಒಂದು ಮೀಥೈಲ್ ಗ್ರೂಪ್ CH3 ಗ್ರೂಪ್ನ ಹಾಕ್ತೀನಿ. ಅವಾಗ ಏನಾಗುತ್ತೆ, ಇದು CH3Cl ಅಲ್ವಾ, ಮೀಥೈಲ್ ಕ್ಲೋರೈಡ್. ಸೊ ಮೀಥೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸಿಲ್ವರ್ ಫ್ಲೂರೈಡ್ AgF, ಸಿಲ್ವರ್ ಫ್ಲೂರೈಡ್, ಟು ಗಿವ್ ಏನು ಕೊಡುತ್ತೆ, ಆಲ್ಕಲಿ ಫ್ಲೂರೈಡ್ CH3F ಅಂದರೆ ಮೀಥೈಲ್ ಫ್ಲೂರೈಡ್ ಪ್ಲಸ್ ಲಿಬರೇಷನ್ ಆಫ್ AgCl, ದಟ್ ಇಸ್ ಸಿಲ್ವರ್ ಕ್ಲೋರೈಡ್ ವಿತ್ ದಿ ಲಿಬರೇಷನ್ ಆಫ್ ಸಿಲ್ವರ್ ಕ್ಲೋರೈಡ್. ಅರ್ಥ ಆಗ್ತಿದೆಯಲ್ಲ? ಅಂದರೆ CLನ ಈ CL ಕಾಣಿಸ್ತಿದೆಯಲ್ವಾ, ಅದನ್ನು ನಾವು ಏನಕ್ಕೆ ರಿಪ್ಲೇಸ್ ಮಾಡ್ತಿದ್ದೀವಿ, ಫ್ಲೂರಿನ್ಗೆ ರಿಪ್ಲೇಸ್ ಮಾಡ್ತಿದ್ವಿ. ಇಂಥ ರಿಯಾಕ್ಷನ್ ನಾವು ಏನಂತ ಕರಿತೀವಿ, ಸ್ವಾರ್ಟ್ಸ್ ರಿಯಾಕ್ಷನ್. ಏನಂತ ಕರಿತೀವಿ ಮಕ್ಕಳೇ, ಸ್ವಾರ್ಟ್ಸ್ ರಿಯಾಕ್ಷನ್. ಸೊ ಇದರಲ್ಲಿ ರಿಯೇಜೆಂಟ್ ಏನಂತ ಕಂಡುಹಿಡಿಬೋದಾ ನೀವು, ವಾಟ್ ಇಸ್ ದ ರಿಯೇಜೆಂಟ್ ಹಿಯರ್? ಸೊ ದ ರಿಯೇಜೆಂಟ್ ಯೂಸ್ಡ್ ಹಿಯರ್ ಇಸ್ ಸಿಲ್ವರ್ ಫ್ಲೂರೈಡ್. ಸೊ ಸಿಲ್ವರ್ ಫ್ಲೂರೈಡ್ ವಿಲ್ ಆಕ್ಟ್ ಆಸ್ ದಿ ರಿಯೇಜೆಂಟ್. ಸೊ ಸ್ವಾರ್ಟ್ಸ್ ರಿಯಾಕ್ಷನ್ ಅಲ್ಲಿ ರಿಯೇಜೆಂಟ್ ಏನಂತ ಕೇಳಿದ್ರೆ ಏನು ಬರೀತೀರಾ, ಸಿಲ್ವರ್ ಫ್ಲೂರೈಡ್. ನೋಡಿ, ಇಷ್ಟೇ ಸಿಂಪಲ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಇಲ್ಲಿ ಯಾವುದೇ ಹ್ಯಾಲೋಜನ್ ಇದ್ರೂ ಕ್ಲೋರಿನ್ ಅಥವಾ ಬ್ರೋಮಿನ್ ತೆಗೆದುಬಿಟ್ಟು ಫ್ಲೂರಿನ್ ಆ್ಯಡ್ ಮಾಡ್ತೀವಿ. ಕ್ಲೋರಿನ್ ಮತ್ತು ಬ್ರೋಮಿನ ತೆಗೆದುಬಿಟ್ಟು ಅಯೋಡೈಟ್ ಆ್ಯಡ್ ಮಾಡಿದ್ರೆ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್. ಓಕೆ, ಎಸ್. ನೆಕ್ಸ್ಟ್ ರಿಯಾಕ್ಷನ್ಗೆ ಹೋಗೋಣ, ವುಡ್ಸ್ ರಿಯಾಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸಲ್ಲಿ ಬಂದಿರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ನೀವು ಪ್ರೀವಿಯಸ್ ಪೇಪರ್ಸ್ನ ನೋಡಿದ್ರೆ. ವುಡ್ಸ್ ರಿಯಾಕ್ಷನ್. ಸೊ ವುಡ್ಸ್ ರಿಯಾಕ್ಷನ್ ಏನು ಹೇಳುತ್ತೆ, ಸೊ ಕಪಲಿಂಗ್ ಆಫ್ ಟೂ ಆಲ್ಕಲಿ ಹ್ಯಾಲೈಡ್ಸ್, RXನ ನಾವು ಆಲ್ಕಲಿ ಹ್ಯಾಲೈಡ್ ಅಂತ ಕರಿತೀವಿ. ಆಲ್ಕಲಿ ಹ್ಯಾಲೈಡ್, Rಗೆ ಆಲ್ಕಲಿ, Xಗೆ ಹ್ಯಾಲೈಡ್ಸ್. ಓಕೆ, ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್, ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಇನ್ ಡ್ರೈ ಈಥರ್. ಡ್ರೈ ಈಥರ್ ಇಸ್ ಎ ನಾನ್ ಪೋಲಾರ್ ಸಾಲ್ವೆಂಟ್. ಸೊ ಸೋಡಿಯಂ ಮೆಟಲ್ ಯೂಸ್ ಮಾಡೋವಾಗ ನಾವು ಈ ಥರ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಎಲ್ಲ ಯೂಸ್ ಮಾಡಬೇಕು. ಬಿಕಾಸ್ ಸೋಡಿಯಂ ಮೆಟಲ್ಸ್ ನಾವು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ. ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ವಾಟರ್ಗೆ ಯೂಸ್ ಮಾಡಿದ್ರೆ ಅದು ಬ್ಲಾಸ್ಟ್ ಆಗಿಬಿಡುತ್ತೆ, ಬೆಂಕಿ ಹತ್ಕೊಬಿಡುತ್ತೆ. ಓಕೆ, ಟು ಫಾರ್ಮ್ ಹೈಯರ್ ಆಲ್ಕೇನ್, ಟು ಫಾರ್ಮ್ ಹೈಯರ್ ಆಲ್ಕೇನ್. ನೋಡೋಣ ರಿಯಾಕ್ಷನ್ ಹೇಗಿದೆ ಅಂತ. ಇಲ್ಲಿ ನೋಡಿ, ಸಿಂಪಲ್ ಆಗಿದೆ. ಒಂದು ಆಲ್ಕಲಿ ಹ್ಯಾಲೈಡ್ ಅಂದರೆ ಎರಡು ಮಾಲಿಕ್ಯೂಲ್ಸ್ ಆಫ್ ಆಲ್ಕಲಿ ಹ್ಯಾಲೈಡ್ನ ಸೋಡಿಯಂ ಇನ್ ದಿ ಪ್ರೆಸೆನ್ಸ್ ಆಫ್ ಈಥರ್, ಇನ್ ದಿ ಪ್ರೆಸೆನ್ಸ್ ಆಫ್ ವಾಟ್, ಈಥರ್. ಇನ್ ದಿ ಪ್ರೆಸೆನ್ಸ್ ಆಫ್ ಈಥರ್ ವಿಲ್ ಗಿವ್ ಯು ಹೈಯರ್ ಆಲ್ಕೇನ್ ವಿತ್ ದಿ ಲಿಬರೇಷನ್ ಆಫ್ NX ಅಂದರೆ ಒಂದು ಸೋಡಿಯಂ ಸಾಲ್ಟ್ಸ್ ಅಂತ ಕರಿಬೋದು. ಓಕೆ, ಸೊ ಬನ್ನಿ ಇವಾಗ ಆರ್ಗೆ ನಾನು ಮೀಥೈಲ್ ಗ್ರೂಪ್ನ ರಿಪ್ಲೇಸ್ ಮಾಡ್ತೀನಿ. ಲೆಟ್ ಮಿ ರಿಪ್ಲೇಸ್ R ವಿತ್ ಮೀಥೈಲ್ ಗ್ರೂಪ್ ಆ್ಯಂಡ್ X ವಿತ್ ಒಂದು ಹ್ಯಾಲೋಜನ್. ಏನು ಹಾಕೋಣ, ಕ್ಲೋರಿನ್ ಹಾಕ್ತೀನಿ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಟೂ ಮಾಲಿಕ್ಯೂಲ್ಸ್ ಆಫ್ CH3Cl ಪ್ಲಸ್ ಸೋಡಿಯಂ ಮೆಟಲ್ ಇನ್ ದಿ ಪ್ರೆಸೆನ್ಸ್ ಆಫ್ ಈಥರ್, ಇನ್ ದಿ ಪ್ರೆಸೆನ್ಸ್ ಆಫ್ ವಾಟ್ ಮಕ್ಕಳೇ, ಈಥರ್. ಓಕೆ, in the presence of ether will give you higher alkane. ಅಂದರೆ CH3 single bond CH3 plus 2 molecules of NaCl. ಕರೆಕ್ಟಾ ನಾನು ಬರ್ದಿರೋದು? ಸೊ ಇದು ಮೀಥೈಲ್ ಕ್ಲೋರೈಡ್ ಸೋಡಿಯಂ ಮೆಟಲ್ ಜೊತೆ ಇನ್ ದಿ ಪ್ರೆಸೆನ್ಸ್ ಆಫ್ ಈಥರ್. ಏನಿದು, ದಿಸ್ ಇಸ್ ಮೀಥೇನ್ ಅಂದರೆ ಇದು ಈಥೇನ್. ನೋಡಿ, ಹೈಯರ್ ಆಲ್ಕೇನ್ ಬಂತ. ಮೀಥೇನು ಪ್ರೈಮರಿ ಅಂದರೆ ಫಸ್ಟ್ ಕ್ಯಾಟಗರಿ, ಈಥೇನು ಸೆಕೆಂಡ್ ಕ್ಯಾಟಗರಿ ಅಂದರೆ ಹೈಯರ್ ಆಲ್ಕೇನ್ ವಿತ್ ದಿ ಲಿಬರೇಷನ್ ಆಫ್ ಸಾಲ್ಟ್ NaCl. ಸೊ ಇಂಥ ರಿಯಾಕ್ಷನ್ ನಾವೇನಂತ ಕರಿತೀವಿ, ವುಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ರಿಯೇಜೆಂಟ್ ಯಾವುದು ಮಕ್ಕಳೇ? ಸೊ ಇದರಲ್ಲಿ ರಿಯೇಜೆಂಟ್ ಬಂದ್ಬಿಟ್ಟು ಸೋಡಿಯಂ ಮೆಟಲ್ ಇನ್ ಡ್ರೈ ಈಥರ್. ಸೋಡಿಯಂ ಮೆಟಲ್ ಇನ್ ಡ್ರೈ ಈಥರ್, ಸೋಡಿಯಂ ಮೆಟಲ್ ಇಸ್ ಇನ್ ದಿ ಡ್ರೈ ಈಥರ್ ಇಸ್ ದಿ ರಿಯೇಜೆಂಟ್ ಫಾರ್ ವುಡ್ಸ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಹೋಗೋಣ, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್.
ಸೊ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್. ಓಕೆ, ಸೊ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಲ್ಲಿ ಏನು ನಡೆಯುತ್ತೆ ನೋಡೋಣ. ವೆನ್ ಅರೈಲ್ ಹ್ಯಾಲೈಟ್ಸ್, ಅಲ್ಲಿ ಬಂದ್ಬಿಟ್ಟು ಆಲ್ಕಲಿ ಹ್ಯಾಲೈಟ್ಸ್. ಅರೈಲ್ ಹ್ಯಾಲೈಟ್ಸ್ ಅಂದ್ರೆ ಡಬಲ್ ಬಾಂಡ್ ಇರುವಂತ ಕ್ಯಾಟಗರಿನ ನಾವು ಅರೈಲ್ ಅಂತ ಕರಿತೀವಿ. ಓಕೆ, ವೆನ್ ಅನ್ ಅರೈಲ್ ಹ್ಯಾಲೈಡ್ ಆರ್ ಅನ್ ಆಲ್ಕಲಿ ಹ್ಯಾಲೈಡ್ ಟ್ರೀಟೆಡ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಅನ್ ಆಲ್ಕಲಿ ಬೆಂಜಿನ್ ಇಸ್ ಫಾರ್ಮ್ಡ್. ಅನ್ ಆಲ್ಕಲಿ ಬೆಂಜಿನ್ ಇಸ್ ಫಾರ್ಮ್ಡ್ ಅಂದ್ರೆ ಡಬಲ್ ಬಾಂಡ್ ಅಥವಾ ಕಾಂಜುಗೇಟೆಡ್ ಸಿಸ್ಟಮ್ ನ ತಗೊಂಡು ವುಡ್ಸ್ ರಿಯಾಕ್ಷನ್ ನಾವು ಮಾಡಿದ್ರೆ ಅದನ್ನ ನಾವು ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಬನ್ನಿ ಕೆಮಿಕಲ್ ರಿಯಾಕ್ಷನ್ ನೋಡೋಣ. ಸೊ ಇಲ್ಲಿ CH3Br ಅಂದ್ರೆ ಏನಿದು? ಬ್ರೋಮೋಬೆಂಜಿನ್ ಅಲ್ವಾ? ಬ್ರೋಮೋಬೆಂಜಿನ್ ವೆನ್ ಟ್ರೀಟೆಡ್ ವಿತ್ ಮೀಥೈಲ್ ಬ್ರೋಮೈಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ವಿಲ್ ಗಿವ್ ಯು ಆಲ್ಕಲಿ ಬೆಂಜಿನ್ ಅಂದ್ರೆ ಮೀಥೈಲ್ ಬೆಂಜಿನ್ ಪ್ಲಸ್ ಸೋಡಿಯಂ ಬ್ರೋಮೈಡ್. ಸೊ ಇದನ್ನ ನಾನು ಸ್ಟ್ರಕ್ಚರ್ ಫಾರ್ಮಲ್ಲಿ ಬರೀತೀನಿ. ಸೊ ಒಂದು ಬೆಂಜಿನ್ ರಿಂಗ್ ನ ಬರ್ಕೋತೀನಿ ಮಕ್ಕಳೇ. ಲೆಟ್ ಮಿ ರೈಟ್ ಅ ಬೆಂಜಿನ್ ರಿಂಗ್. ಓಕೆ, ಸೊ ಬ್ರೋಮೋಬೆಂಜಿನ್ ಕರೆಕ್ಟ್ ಅಲ್ವಾ? ಇದು ಬ್ರೋಮೋಬೆಂಜಿನ್ ಪ್ಲಸ್ ಏನು ರಿಯಾಕ್ಟ್ ಮಾಡ್ತಿದ್ದೀವಿ? ಮೀಥೈಲ್ ಬ್ರೋಮೈಡ್. ಏನು ರಿಯಾಕ್ಟ್ ಮಾಡ್ತಾ ಇದೀವಿ? ಮೀಥೈಲ್ ಬ್ರೋಮೈಡ್ ಇನ್ ಪ್ಲಸ್ ಸೋಡಿಯಂ ಮೆಟಲ್ ಇನ್ ಡ್ರೈ ಈಥರ್ ಇನ್ ದಿ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಅಲ್ವಾ? ಈಥರ್, ಲೆಟ್ ಮಿ ರೈಟ್ ಈಥರ್. ಸೊ ಡ್ರೈ ಈಥರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ಮಕ್ಕಳೇ ನನಗೆ? ಡ್ರೈ ಈಥರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಮೀಥೈಲ್ ಬೆಂಜೇನ್. ಮೀಥೈಲ್ ಬೆಂಜಿನ್, ಐ ಆಮ್ ಗೋಯಿಂಗ್ ಟು ಗೆಟ್ ಮೀಥೈಲ್ ಬೆಂಜಿನ್. ಓಕೆ, ಪ್ಲಸ್ 2NaBr. ಇಷ್ಟೇ. ಅಂದರೆ ಒಂದು ಅರೈಲ್ ಗ್ರೂಪ್, ಒಂದು ಕಾಂಜುಗೇಟೆಡ್ ಸಿಸ್ಟಮ್ನ ಯೂಸ್ ಮಾಡಿದ್ರೆ ನನಗೆ ಏನಂತ ಕರಿತೀವಿ? ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಂತ. ವುಡ್ಸ್ ರಿಯಾಕ್ಷನಲ್ಲಿ ಬರೀ ಆಲ್ಕಲಿ ಗ್ರೂಪ್, ಇಲ್ಲಿ ಅರೈಲ್ ಗ್ರೂಪ್, ಇಷ್ಟೇ ಡಿಫ್ರೆನ್ಸು. ಸೊ ವಾಟ್ ಈಸ್ ದ ರಿಯೇಜೆಂಟ್ ಹಿಯರ್? ಕಮೆಂಟ್ ಸೆಕ್ಷನ್ ಹಾಕಿ ನೋಡೋಣ. ವಾಟ್ ಈಸ್ ದ ರಿಯೇಜೆಂಟ್ ಹಿಯರ್? ಸೊ ರಿಯೇಜೆಂಟ್ ಯೂಸ್ಡ್ ಹಿಯರ್ ಇಸ್ ಸೋಡಿಯಂ. So sodium in dry ether. Sodium in dry ether is the reagent here. Sodium in dry ether is the reagent here. ಅರ್ಥ ಆಗ್ತಿದೆಯಲ್ಲ? ಎಸ್, ಬರ್ಕೋಬೇಕು ಪಟ ಅಂತ. ನಿಮ್ಗೆ ಏನಾದರೂ ವಿಡಿಯೋ ಫಾಸ್ಟ್ ಅನ್ಸಿದ್ರೆ ಒಂದು ಸ್ವಲ್ಪ ಸ್ಲೋ ಮಾಡಿಕೊಂಡು ವಿಡಿಯೋನ ಅಥವಾ ರೀಪ್ಲೇ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ಸೊ ಫಿಟ್ಟಿಂಗ್ ರಿಯಾಕ್ಷನ್, ವುಡ್ ಫಿಟ್ಟಿಂಗ್ ರಿಯಾಕ್ಷನ್ ಆಯಿತು. ಇವಾಗ ಬರೀ ಫಿಟ್ಟಿಂಗ್ ರಿಯಾಕ್ಷನ್ ಏನಂತ ನೋಡೋಣ. ಸೊ ಫಿಟ್ಟಿಂಗ್ ರಿಯಾಕ್ಷನ್ ಏನು ಹೇಳುತ್ತೆ? ಸೊ ಕಪಲಿಂಗ್ ಆಫ್ ಟೂ ಅರೈಲ್ ಹ್ಯಾಲೈಡ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್, ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಇನ್ ಡ್ರೈ ಈಥರ್ ಟು ಫಾರ್ಮ್ ಬೈ ಅರೈಲ್ ಕಾಂಪೌಂಡ್. ನೋಡಿ, ಅರೈಲ್ ಅಂದ್ರೆ ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಅರ್ಥ. ಇನ್ನೂ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದ್ರೆ ಅರೈಲ್ ಅಂದ್ರೆ ಬೆಂಜಿನ್ ರಿಂಗ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆಲ್ಕಲಿ ಅಂದ್ರೆ ಡಬಲ್ ಸಿಂಗಲ್ ಬಾಂಡ್ ಬರೋದು, ಅರೈಲ್ ಅಂದ್ರೆ ಡಬಲ್ ಬಾಂಡ್ ಬರೋದು. ಅರ್ಥ ಆಗ್ತಿದೆಯಲ್ಲ? ಓಕೆ, ಎಸ್. ನಾವು ಕೆಮಿಕಲ್ ರಿಯಾಕ್ಷನ್ ನೋಡೋಣ. ನೋಡಿ, 2-bromobenzene reacts with sodium metal in the presence of dry ether to give you biphenyl ಅಥವಾ biaryl plus liberation of sodium bromide. sodium bromide ಅಲ್ಲ, ಸಾಲ್ಟ್. ಓಕೆ, ಬರೆಯೋಣ ಇದನ್ನ. ಸೊ ಒಂದು ಬೆಂಜಿನ್ ರಿಂಗ್ ನ ಬರ್ಕೋತೀನಿ. ಸೊ ಬ್ರೋಮೋಬೆಂಜಿನ್ ಅಲ್ವಾ? ಸೊ 2 ಬ್ರೋಮೋಬೆಂಜಿನ್. ಸೊ 2-bromobenzene which reacts with sodium metal. ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ದಿ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಇನ್ ದಿ ಪ್ರೆಸೆನ್ಸ್ ಆಫ್ ಏನು ಮಕ್ಕಳೇ? ಡ್ರೈ ಈಥರ್ ಟು ಗಿವ್ ಯು ಬೈಫಿನೈಲ್. ಅಥವಾ ಹೀಗೆ ಬರ್ಕೋಬಹುದು ನೀವು. ನೋಡಿ, ಇದು ಬೈಫಿನೈಲ್. ಓಕೆ, ಪ್ಲಸ್ ಲಿಬರೇಷನ್ ಆಫ್ 2-sodium bromide. ಬೈಫಿನೈಲ್, ಇದನ್ನ ಬೈಫಿನೈಲ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ದಿಲ್ಲ? ಸೊ ದಿಸ್ ಇಸ್ ಕಾಲ್ಡ್ ಅಸ್ ಫಿಟ್ಟಿಂಗ್ ರಿಯಾಕ್ಷನ್. ಫಿಟ್ಟಿಂಗ್ ರಿಯಾಕ್ಷನ್ ಅಂದ್ರೆ ಫಿಟ್ ಮಾಡೋದಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ವುಡ್ಸ್ ಫಿಟ್ಟಿಂಗ್ ಅಲ್ಲಿ ಏನಾಗುತ್ತೆ? ಆಲ್ಕಲಿ ಹ್ಯಾಲೈಡ್ ಯೂಸ್ ಮಾಡ್ತೀವಿ. ಇಲ್ಲಿ ಡೈರೆಕ್ಟ್ ಆಗಿ ಅರೈಲ್ ಗ್ರೂಪ್ನೇ ಮಿಕ್ಸ್ ಮಾಡೋದು. ಡೈರೆಕ್ಟ್ ಆಗಿ ಅರೈಲ್ ಗ್ರೂಪ್ನೇ ಮಿಕ್ಸ್ ಫಿಟ್ ಮಾಡ್ಕೊಳ್ಳೋದು. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಎಸ್, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ನೆಕ್ಸ್ಟ್ ಏನಿದೆ ಮಕ್ಕಳೇ ನಮ್ಮ ಹತ್ರ? ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಏನಿರ್ಬೋದು ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂದರೆ? ಸೊ ಸ್ಯಾಂಡ್ ಮೇಯರ್ ರಿಯಾಕ್ಷನ್. ಸೊ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಏನು ಹೇಳುತ್ತೆ ನೋಡೋಣ. ಅರೈಲ್ ಹ್ಯಾಲೈಡ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಡೈಅಜೋನಿಯಂ ಸಾಲ್ಟ್ಸ್ ಯೂಸಿಂಗ್ ಕಾಪರ್ ಕ್ಲೋರೈಡ್ ಆರ್ ಕಾಪರ್ ಬ್ರೋಮೈಡ್ ಆರ್ ಕಾಪರ್ ಸಯನೈಡ್. ಸೊ ಅರೈಲ್ ಹ್ಯಾಲೈಡ್ಸ್, ಅರೈಲ್ ಅಂದ್ರೆ ಬೆಂಜಿನ್ ರಿಂಗ್ ಅಲ್ವಾ? ಸೊ ಅರೈಲ್ ಹ್ಯಾಲೈಡ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಡೈಅಜೋನಿಯಂ. ಡೈಅಜೋನಿಯಂ ಅಂದ್ರೆ 2 ನೈಟ್ರೋಜನ್ ಇರುವಂತ ಕಾಂಪೌಂಡ್ ನಾವು ಡೈಅಜೋನಿಯಂ, ಅಮೈನ್ ಚಾಪ್ಟರ್ ಕೂಡ ಬರುತ್ತೆ. ಆಕ್ಚುಲಿ ಒಂದು ಟಾಪಿಕ್ ಇದೆ ಅಮೈನ್ ಚಾಪ್ಟರ್ ಅಲ್ಲಿ, ಡೈಅಜೋನಿಯಂ ಸಾಲ್ಟ್ಸ್ ಅಂತ. ಓಕೆ, ಫ್ರಮ್ ಡೈಅಜೋನಿಯಂ ಸಾಲ್ಟ್ಸ್ ಯೂಸಿಂಗ್ ಕಾಪರ್ ಕ್ಲೋರೈಡ್, ಕಾಪರ್ ಬ್ರೋಮೈಡ್ ಅಂಡ್ ಕಾಪರ್ ಸಯನೈಡ್. ಓಕೆ,
ಎಸ್, ಬನ್ನಿ ಕೆಮಿಕಲ್ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಸೊ ಇದನ್ನ ನಾವು ಡೈ ಅಜೋನಿಯಂ ಸಾಲ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಡೈ ಅಜೋನಿಯಂ ಅಂದ್ರೆ ಬೆನ್ಸಿನ್ ಡೈ ಅಜೋನಿಯಂ ಕ್ಲೋರೈಡ್ ಅಂತ ಇದ್ರ ಹೆಸರು. ಬೆನ್ಸಿನ್ ಡೈ ಅಜೋನಿಯಂ, ಅಜೋ ಅಂದ್ರೆ ಲ್ಯಾಟಿನ್ ಅಲ್ಲಿ ಅಮೋನಿಯಾ ಅಂತ, ಹೈಡ್ರೋಜನ್ ಅಂತ ಅರ್ಥ. ಸೊ ಬೆನ್ಸಿನ್ ಡೈ ಅಜೋನಿಯಂ ಕ್ಲೋರೈಡ್ ವಿಲ್ ರಿಯಾಕ್ಟ್ ವಿತ್ ಕಾಪರ್ ಕ್ಲೋರೈಡ್ ಟು ಗಿವ್ ಅರೈಲ್ ಹ್ಯಾಲೈಡ್. ಅಂದ್ರೆ ಏನಂತ ಹೆಸರು ಕರಿಬಹುದು ಇದರ? ಫಿನೈಲ್ ಬೆನ್ಸಿನ್ ಅಥವಾ ಬೆನ್ಸಿನ್ ಕ್ಲೋರೈಡ್, ಕ್ಲೋರೋಬೆನ್ಸಿನ್ ಏನಾದ್ರೂ ಕರಿಬಹುದು. ಕ್ಲೋರೋಬೆನ್ಸಿನ್ ವಿತ್ ಲಿಬರೇಷನ್ ಆಫ್ ನೈಟ್ರೋಜನ್ ಪ್ಲಸ್ ಕಾಪರ್ ಕ್ಲೋರೈಡ್. ಓಕೆ, ಎಸ್. ಇವಾಗ ಸ್ಟ್ರಕ್ಚರ್ ಬರಿತೀನಿ. ಸೊ ಲೆಟ್ ಮಿ ರೈಟ್ ಅ ಬೆನ್ಸಿನ್ ರಿಂಗ್. ಸೊ ಒಂದು ಬೆನ್ಸಿನ್ ರಿಂಗ್ ಬರ್ಕೊಂಡೆ. ಡೈ ಅಜೋನಿಯಂ ಅಲ್ವಾ? ಸೊ ಡೈ ಅಜೋನಿಯಂ ಕ್ಲೋರೈಡ್ ನೋಡಿ ಹೀಗಿರುತ್ತೆ. ಡೈ ಅಜೋನಿಯಂ ಕ್ಲೋರೈಡ್ Cl-, ಸೊ ಇಲ್ಲಿ N+ ಬರುತ್ತೆ. ಸೊ ಇದನ್ನ ನಾವು ಡೈ ಅಜೋನಿಯಂ ಕ್ಲೋರೈಡ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ವಿಲ್ ರಿಯಾಕ್ಟ್ ವಿತ್ ಕಾಪರ್ ಕ್ಲೋರೈಡ್ CuCl ಟು ಗಿವ್ ಏನು ಕೊಡುತ್ತೆ ಮಕ್ಕಳೇ? ಸೊ ಕ್ಲೋರೋಬೆನ್ಸಿನ್ ಏನು ಕೊಡುತ್ತೆ? ಕ್ಲೋರೋಬೆನ್ಸಿನ್. ಸೊ ಇದನ್ನ ನಾವು ಅರೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಪ್ಲಸ್ ಲಿಬರೇಷನ್ ಆಫ್ ನೈಟ್ರೋಜನ್ ಪ್ಲಸ್ ಕಾಪರ್ ಕ್ಲೋರೈಡ್ CuCl2. ನೋಡಿ ಇಷ್ಟೇ. ಇದನ್ನ ಏನಂತ ಕರಿತೀವಿ? ಬೆನ್ಸಿನ್ ಡೈ ಅಜೋನಿಯಂ ಕ್ಲೋರೈಡ್. ಇದನ್ನ ಏನಂತ ಕರಿತೀವಿ? ಬೆನ್ಸಿನ್ ಡೈ ಅಜೋನಿಯಂ ಕ್ಲೋರೈಡ್. ಸೊ ಇದರಲ್ಲಿ ವಾಟ್ ಇಸ್ ದ ರಿಯೇಜೆಂಟ್ ಅಂತ ಕೇಳಿದ್ರೆ ಏನು ಬರೀತೀರಾ? ಸೊ ದ ರಿಯೇಜೆಂಟ್ ಹಿಯರ್ ಇಸ್ ಕಾಪರ್ ಕ್ಲೋರೈಡ್. ವಾಟ್ ಇಸ್ ದ ರಿಯೇಜೆಂಟ್ ಹಿಯರ್? ಕಾಪರ್ ಕ್ಲೋರೈಡ್. ಅರ್ಥ ಆಗ್ತಿದೆಯಲ್ಲ? ವೆರಿ ಸಿಂಪಲ್. ಇದೆಲ್ಲ 3 ಮಾರ್ಕ್ಸ್ ತುಂಬಾನೇ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮಕ್ಕಳು 3 ಮಾರ್ಕ್ಸ್ಗೆ. ಸೊ ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನು, ಸ್ಯಾಂಡಿಮೇರ್ಸ್ ರಿಯಾಕ್ಷನು, ಫಿಟ್ಟಿಂಗ್ ರಿಯಾಕ್ಷನು, ಅವೆಲ್ಲ 3 ಮಾರ್ಕ್ಸ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಹೋಗೋಣ. ಗಟರ್ಮ್ಯಾನ್ ರಿಯಾಕ್ಷನ್. ಸೊ ಗಟರ್ಮ್ಯಾನ್ ರಿಯಾಕ್ಷನ್ ಕೂಡ 3 ಮಾರ್ಕ್ಸ್ಗೆ ತುಂಬಾನೇ ಇಂಪಾರ್ಟೆಂಟು. ಈ ಕ್ವಶನ್ಸ್ ಎಲ್ಲ ಬರೋದಂತೂ ಖಂಡಿತವಾಗ್ಲು, ಇಲ್ಲಾಂದ್ರೆ ಯು ಕ್ಯಾನ್ ಕಮ್ ಅಂಡ್ ಆಸ್ಕ್ ಮಿ. ಸೊ ಇವತ್ತು ನಾನು ಏನು ನೇಮ್ ರಿಯಾಕ್ಷನ್ ಮಾಡಿದ್ದೀನಿ, ಫೈನಲ್ ಎಕ್ಸಾಮಲ್ಲಿ ಖಂಡಿತವಾಗ್ಲೂ 3 ಅಥವಾ 4 ಮಾರ್ಕ್ಸ್ಗೆ ಬಂದೇ ಬರುತ್ತೆ ಇಷ್ಟು ರಿಯಾಕ್ಷನ್ಸ್. ಯಾವುದಾದ್ರೂ ಒಂದು ಕೇಳ್ತಾರೆ. ಓಕೆ, ಸೊ ಬನ್ನಿ ಗಟರ್ಮ್ಯಾನ್ ರಿಯಾಕ್ಷನ್ ಏನಂತ ನೋಡೋಣ. ಸೊ ಗಟರ್ಮ್ಯಾನ್ ರಿಯಾಕ್ಷನ್ ಏನು ಹೇಳುತ್ತಂದ್ರೆ, ಸಿಮಿಲರ್ ಟು ಸ್ಯಾಂಡ್ಮೇರ್ ರಿಯಾಕ್ಷನ್ ಬಟ್ ಯೂಸಸ್ ಎ ಮಿಕ್ಸರ್ ಆಫ್ ಕಾಪರ್ ಪೌಡರ್. ಅಲ್ಲಿ ಕಾಪರ್ ಕ್ಲೋರೈಡ್ ಯೂಸ್ ಮಾಡ್ತಾರೆ, ಇಲ್ಲಿ ಕಾಪರ್ ಪೌಡರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಕರೆಸ್ಪಾಂಡಿಂಗ್ ಹ್ಯಾಲೋಜನ್ ಆಸಿಡ್ಸ್ ಆರ್ HBr is obtained. Halogen acids are obtained. Okay, so Gutterman reaction is similar to Sandmeyer's reaction. ಬನ್ನಿ ಕೆಮಿಕಲ್ ರಿಯಾಕ್ಷನ್ ಹೇಗಂತ ನೋಡೋಣ. ಸೇಮ್ ಡೈಅಜೋನಿಯಂ ಕ್ಲೋರೈಡ್ ನ ಯೂಸ್ ಮಾಡ್ಕೋತೀವಿ. ಸೊ ಡೈಅಜೋನಿಯಂ ಕ್ಲೋರೈಡ್ ನ, ಸಾರಿ ಒಂದು ನಿಮಿಷ, ಸೊ ಸೇಮ್ ಇಲ್ಲಿ ಡೈಅಜೋನಿಯಂ ಕ್ಲೋರೈಡ್ ನ ಯೂಸ್ ಮಾಡಿಕೊಂಡು ಒಂದು ಆಸಿಡ್ ಹ್ಯಾಲೈಟ್ಸ್ ಅಂದ್ರೆ ಆಸಿಡ್ ಹ್ಯಾಲೈಟ್ಸ್ ಅಂದರೆ ಹೆಚ್ಚಿಗೆ ಹ್ಯಾಲೋಜನ್ಸ್ನ ರೀಪ್ಲೇಸ್ ಮಾಡ್ಕೊಂಡು ಹೋಗೋದು. ಸೊ ಹೈಡ್ರೋಜನ್ ಕ್ಲೋರೈಡ್, ಹೈಡ್ರೋಜನ್ ಫ್ಲೂರೈಡ್, ಹೈಡ್ರೋಜನ್ ಬ್ರೋಮೈಡ್, ಹೈಡ್ರೋಜನ್ ಅಯೋಡೈಡ್ಸ್ನ ನಾವು ಆಸಿಡ್ ಹ್ಯಾಲೈಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇನ್ ದಿ ಪ್ರೆಸೆನ್ಸ್ ಆಫ್ ಕಾಪರ್ ಕ್ಲೋರೈಡ್ ಅಲ್ಲ, ಕಾಪರ್ ಪೌಡರ್ನ ಯೂಸ್ ಮಾಡಿದ್ರೆ ಸೇಮ್ ಸ್ಯಾಂಡ್ಮೇರ್ ರಿಯಾಕ್ಷನಲ್ಲಿ ಏನು ಪ್ರಾಡಕ್ಟ್ ಸಿಕ್ತೋ ಅದೇ ಪ್ರಾಡಕ್ಟ್ ಸಿಗುತ್ತೆ. ಸೊ ಕ್ಲೋರೋಬೆನ್ಸಿನ್ ವಿತ್ ದಿ ಲಿಬರೇಷನ್ ಆಫ್ ನೈಟ್ರೋಜನ್ ಪ್ಲಸ್ ಕಾಪರ್ ಕ್ಲೋರೈಡ್. ಓಕೆ, ಸೊ ಬನ್ನಿ ಸ್ಟ್ರಕ್ಚರ್ ಬರೆಯೋಣ. ಸೊ ಬೆನ್ಸಿನ್ ಡೈ ಅಜೋನಿಯಂ ಕ್ಲೋರೈಡ್. ಸೊ ಬೆನ್ಸಿನ್ ಡೈ ಅಜೋನಿಯಂ ಕ್ಲೋರೈಡ್ Cl-. ಯಾಕೆ ಇಲ್ಲಿ ನೈಟ್ರೋಜನ್ ಪ್ಲಸ್ ಬಂತು ಅಂದರೆ, ನೈಟ್ರೋಜನ್ ಮೇಲ್ಗಡೆ ಎಷ್ಟು ಬಾಂಡ್ ಇದೆ ನೋಡಿ, 1 2 3 4. ನೈಟ್ರೋಜನ್ ಟ್ರೈವೇಲೆಂಟ್ ಅಥವಾ ಪೆಂಟಾವೇಲೆಂಟ್ ಆಗಿರುತ್ತೆ. ಓಕೆ, ಅದಕ್ಕೆ 5 ಬಾಂಡ್ ಇರಬೇಕು ಅಥವಾ 3 ಬಾಂಡ್ ಇರಬೇಕು. ಇಲ್ಲಿ 4 ಬಾಂಡ್ ಇದೆ, ಇನ್ನೂ ಒಂದು ಬಾಂಡ್ ಆಗಬೇಕು. ಅದಕ್ಕೆ ನೈಟ್ರೋಜನ್ ಮೇಲೆ ಪ್ಲಸ್ ಬಂತು. ಕ್ಲೋರಿನ್ಗೆ ನೆಗೆಟಿವ್, ಅದು ಯಾವುದಕ್ಕೂ ಡೈರೆಕ್ಟಾಗಿ ಬಾಂಡ್ ಆಗಿರಲ್ಲ, ಬಟ್ ಅಯಾನ್ನ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನಲ್ಲಿ ಅಟ್ರಾಕ್ಟ್ ಆಗಿರುತ್ತೆ. ಅದಕ್ಕೆ Cl-, ಇಟ್ ವಿಲ್ ಬಿ ಇನ್ ಅಯಾನಿಕ್ ಫಾರ್ಮ್ ಇಟ್ ಸೆಲ್ಫ್. ಅರ್ಥ ಆಗ್ತಿದೆಯಲ್ಲ? ಸೊ ಇದ್ರ ಜೊತೆಗೆ ಏನು ಆ್ಯಕ್ಟ್ ಮಾಡ್ತೀವಿ ನಾವು? ಆಸಿಡ್ ಹ್ಯಾಲೈಟ್ಸ್, ಅಂದರೆ ಇಲ್ಲಿ ಹೈಡ್ರೋಜನ್ ಕ್ಲೋರೈಡ್ನ ಯೂಸ್ ಮಾಡ್ತಾ ಇದ್ದೀವಿ, ಪ್ಲಸ್ ಕಾಪರ್ ಪೌಡರ್. ಕಾಪರ್ ಪೌಡರ್ ಹಾಕಿದ್ರೆ ಏನು ಬರುತ್ತೆ ನನಗೆ? ಕ್ಲೋರೋಬೆನ್ಸಿನ್. ಏನು ಬರುತ್ತೆ ಮಕ್ಕಳೇ? ನನಗೆ ಕ್ಲೋರೋಬೆನ್ಸಿನ್ ಸಿಗುತ್ತೆ. ಕ್ಲೋರೋಬೆನ್ಸಿನ್ ಪ್ಲಸ್ ಲಿಬರೇಷನ್ ಆಫ್ ನೈಟ್ರೋಜನ್ ಪ್ಲಸ್ ಕಾಪರ್ ಕ್ಲೋರೈಡ್. ಕಾಪರ್ ಕ್ಲೋರೈಡ್ ಅನ್ನೋದು ಸಾಲ್ಟು. ಅರ್ಥ ಆಯ್ತಾ? ಕಾಪರ್ ಕ್ಲೋರೈಡ್. ಸೊ ಇಲ್ಲಿ ರಿಯೇಜೆಂಟ್ ಯಾವುದು? ಸೊ ಇಲ್ಲಿ ರಿಯೇಜೆಂಟ್ ಬಂದ್ಬಿಟ್ಟು ಆಸಿಡ್ ಕ್ಲೋರೈಡ್ ಆ್ಯಂಡ್ ಕಾಪರ್ ಪೌಡರ್. ಹೈಡ್ರೋಜನ್ ಕ್ಲೋರೈಡ್ ಆ್ಯಂಡ್ ಕಾಪರ್ ಪೌಡರ್ ಆರ್ ದಿ ರಿಯೇಜೆಂಟ್ಸ್. ಅರ್ಥ ಆಯ್ತಲ್ಲ? ಎಸ್, ಗಟ್ಮನ್ ರಿಯಾಕ್ಷನ್. ನೆಕ್ಸ್ಟ್ ರೋಸ್ಮಂಡ್ ರಿಯಾಕ್ಷನ್. ಇದು ಕೂಡ 3 ಮಾರ್ಕ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. 3 ಮಾರ್ಕ್ಸ್ಗೆ ಇದು ಕೂಡ ತುಂಬಾ ಅಂದರೆ ತುಂಬಾನೇ ಇಂಪಾರ್ಟೆಂಟು. ಬನ್ನಿ ರೋಸ್ಮಂಡ್ ರಿಯಾಕ್ಷನ್ ಏನಂತ ನೋಡೋಣ. ತುಂಬ ಈಸಿ, ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಇವೆಲ್ಲ ಬಂದ್ಬಿಡುತ್ತೆ. ಸೊ ರೋಸ್ಮಂಡ್ ರಿಯಾಕ್ಷನ್ ಏನು ಹೇಳುತ್ತೆ? ರಿಡಕ್ಷನ್ ಆಫ್ ಆಸಿಡ್ ಕ್ಲೋರೈಡ್ಸ್. ರಿಡಕ್ಷನ್ ಅಂದರೆ ಕಮ್ಮಿ ಮಾಡೋದು. ವಾಟ್ ಯು ಮೀನ್ ಬೈ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್? ರಿಡಕ್ಷನ್ ಅಂದರೆ ಆಕ್ಸಿಜನ್ ರಿಮೂವ್ ಮಾಡಿ ಹೈಡ್ರೋಜನ್ ಹಾಕೋದು ಅಲ್ವಾ? ಸೊ ರಿಡಕ್ಷನ್ ಆಫ್ ಆಸಿಡ್ ಕ್ಲೋರೈಡ್ಸ್. ನೋಡಿ, ಆಸಿಡ್ ಕ್ಲೋರೈಡ್ಸ್ ಅಂದರೆ ಹೀಗೆ ನೀವು ತಲೆ ಇಟ್ಕೋಬೇಕು. HX ನಾವು ಆಸಿಡ್ ಕ್ಲೋರೈಡ್ಸ್ ಅಂತ ಕರಿತೀವಿ.
HX ನ ಆಸಿಡ್ ಕ್ಲೋರೈಡ್ಸ್, X ಕ್ಯಾನ್ ಬಿ ಎನಿ ಹ್ಯಾಲೋಜನ್ಸ್, ಕ್ಲೋರಿನ್, ಫ್ಲೂರಿನ್, ಬ್ರೋಮಿನ್, ಅಯೋಡಿನ್ ಅಂತ. ಓಕೆ, ಎಸ್. ಸೊ ಆಸಿಡ್ ಕ್ಲೋರೈಡ್ಸ್ HX, ಸಾರಿ ಅದು ಹೈಡ್ರೋಜನ್ ಹ್ಯಾಲೈಟ್ಸ್, ಅದು ಹೈಡ್ರೋಜನ್ ಹೈಡ್ರೋಜನ್ ಹ್ಯಾಲೈಟ್ಸು. ಆಸಿಡ್ ಕ್ಲೋರೈಡ್ಸ್ ಅಂದರೆ ಇದು ಯಾ ಇದಾಗಲ್ಲ, ಸಾರಿ. ಸೊ ಆಸಿಡ್ ಹ್ಯಾಲೈಟ್ಸ್ ಅಂದರೆ ಇದು, ಕರೆಕ್ಟ್, ಆಸಿಡ್ ಹ್ಯಾಲೈಟ್ಸು. ಓಕೆ, RCOCl. ಸೊ ಇದು ಹೇಗಿರುತ್ತೆ ಅಂದರೆ ಹೀಗಿರುತ್ತೆ, RC+OCl. ಇದನ್ನ ನಾವು ಆಸಿಡ್ ಹ್ಯಾಲೈಟ್ಸ್ ಅಂತ, ಆಸಿಡ್ ಕ್ಲೋರೈಡ್ಸ್, ಅದು ಆಸಿಡ್ ಹ್ಯಾಲೈಟ್ಸ್ ಆ್ಯಕ್ಚುಲಿ. ಓಕೆ, ಇದು ಆಸಿಡ್ ಕ್ಲೋರೈಡ್ಸ್. 2 ಆಲ್ಡಿಹೈಡ್ಸ್. ಆಲ್ಡಿಹೈಡ್ಸ್ ಅಂದರೆ ಗೊತ್ತಲ್ವಾ, CHO ಇರುವಂಥ ಗ್ರೂಪು. ಸೊ RCH, ಇದನ್ನ ನಾವು ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ಆಸಿಡ್ ಹ್ಯಾಲೈಟ್ಸ್ನ ಆಲ್ಡಿಹೈಡ್ಸ್ ಕನ್ವರ್ಟ್ ಮಾಡೋದು ಯೂಸಿಂಗ್ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಲೆಡ್ ಆ್ಯಂಡ್ ಬೇರಿಯಂ ಸಲ್ಫೈಡ್, ಪಾಯ್ಸನ್ಡ್ ಕ್ಯಾಟಲಿಸ್ಟ್. ಓಕೆ, ಸೊ ಇದನ್ನ ನಾವು ರೋಸ್ಮಂಡ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಬನ್ನಿ ರಿಯಾಕ್ಷನ್ ಹೇಗಂತ ನೋಡೋಣ. ಸೊ ಫಸ್ಟು ಆಸಿಡ್ ಹ್ಯಾಲೈಟ್ಸ್ನ ತಗೊಳ್ಳೋಣ. ಒಂದು ಕಾರ್ಬನಿಲ್ ಗ್ರೂಪು ಅಟ್ಯಾಚ್ ಟು ಕ್ಲೋರಿನ್ ನಾವು ಆಸಿಡ್ ಹ್ಯಾಲೈಟ್ಸ್ ಅಂತ ಕರಿತೀವಿ, ಪ್ಲಸ್ ಹೈಡ್ರೋಜನ್ in the presence of lead and barium sulfate. So PdBaSO4, barium sulfate, will give you what? An aldehyde. ಏನು ಕೊಡುತ್ತೆ ಮಕ್ಕಳೇ? ಒಂದು ಆಲ್ಡಿಹೈಡ್ ಕೊಡುತ್ತೆ, ಪ್ಲಸ್ ದಿ ಲಿಬರೇಷನ್ ಆಫ್ HCl. ಸೊ ಇದನ್ನ ನಾವು ಏನಂತ ಕರಿತೀವಿ? ರೋಸ್ಮಂಡ್ ರಿಯಾಕ್ಷನ್. ಆಸಿಡ್ ಕ್ಲೋರೈಡ್ನ ಆಲ್ಡಿಹೈಡ್ ಕನ್ವರ್ಟ್ ಮಾಡ್ತಿದ್ದೀವಿ. ಏನು ಮಾಡ್ತಿದ್ದೀವಿ? ಆಸಿಡ್ ಕ್ಲೋರೈಡ್ನ ಆಲ್ಡಿಹೈಡ್ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ವಾಟ್ ಈಸ್ ದ ರಿಯೇಜೆಂಟ್ ಹಿಯರ್? ಸೊ ಇಲ್ಲಿ ರಿಯೇಜೆಂಟ್ ಬಂದ್ಬಿಟ್ಟು ನೋಡಿ, ಲೆಡ್ ಆ್ಯಂಡ್ ಬೇರಿಯಂ ಸಲ್ಫೇಟ್ ಇನ್ ದಿ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಇಸ್ ದಿ ರಿಯೇಜೆಂಟ್. ಅರ್ಥ ಆಗ್ತಿದೆಯಲ್ಲ? ಎಸ್, ಈ ರಿಯೇಜೆಂಟ್ ನಾವು ಪಾಯ್ಸನ್ಡ್ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಯ್ಸನ್ ಅಂದರೆ ರಿಯಾಕ್ಷನ್ಗೆಲ್ಲ ನಮಗೆ. ಓಕೆ, ಪಾಯ್ಸನ್ಡ್ ಕ್ಯಾಟಲಿಸ್ಟ್. ನೆಕ್ಸ್ಟ್ಗೆ ಹೋಗೋಣ. ಕೋಲ್ ಬೇಸ್ ರಿಯಾಕ್ಷನ್, ವೆರಿ 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 ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ. ಓಕೆ, ಸೊ ರಿಯಾಕ್ಷನ್ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಬನ್ನಿ ಏನಂತ ನೋಡೋಣ. ಕನ್ವರ್ಷನ್ ಆಫ್ ಸೋಡಿಯಂ ಫಿನಾಕ್ಸೈಡ್, ಕನ್ವರ್ಷನ್ ಆಫ್ ಸೋಡಿಯಂ ಫಿನಾಕ್ಸೈಡ್ ಟು ಸ್ಯಾಲಿಸಿಲಿಕ್ ಆಸಿಡ್. Conversion of sodium phenoxide to salicylic acid by heating with carbon dioxide under pressure followed by acidification. Is called as cold base reaction. So ಬನ್ನಿ ಕೆಮಿಕಲ್ ರಿಯಾಕ್ಷನ್ ಹೇಗಿರಂತ ನೋಡೋಣ. ಸೋಡಿಯಂ ಫಿನೇಟ್ ಅಂದರೆ ಒಂದು ಬೆನ್ಸಿನ್ ರಿಂಗಿಗೆ ನೋಡಿ ONA ಇತ್ತು ಅಂದರೆ ಇದನ್ನ ನಾವು ಸೋಡಿಯಂ ಫಿನೇಟ್ ಅಂತ ಕರಿತೀವಿ. ವೆರಿ ವೆರಿ ರಿಯಾಕ್ಟಿವ್, ಇದನ್ನ ನಾವು ಸೋಡಿಯಂ ಫಿನೇಟ್ ಅಂತ ಕರಿತೀವಿ. ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಆಸಿಡಿಫಿಕೇಶನ್ಗೆ ನಾವು ಏನು ಮಾಡ್ಬೋದು ಅಂದರೆ ಏನಾದರೂ ಯೂಸ್ ಮಾಡ್ಬೋದು, HCl ಯೂಸ್ ಮಾಡ್ಬೋದು, ಏನಾದರೂ ಯೂಸ್ ಮಾಡ್ಬೋದು, ಪ್ರೋಟಾನ್ ರಿಲೀಸ್ ಮಾಡುವಂಥದ್ದು. ಓಕೆ, ಹಾಕಿದ್ರೆ ಏನು ಬರುತ್ತೆ ನಮಗೆ? ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಸ್ಯಾಲಿಸಿಲಿಕ್ ಆಸಿಡ್. ಸೊ ಸ್ಯಾಲಿಸಿಲಿಕ್ ಆಸಿಡ್ ಅಂದರೆ ಏನೂ ಇಲ್ಲ, ಬೆಂಜಿನ್ ರಿಂಗ್ ಮೇಲ್ಗಡೆ ಅಂದರೆ ಫಿನಾಲ್ಗೆ ಒಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಇದನ್ನು ನಾವು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಯಾಲಿಸಿಲಿಕ್ ಆಸಿಡ್. ಅಂದರೆ ಫಿನಾಲ್ ಅಲ್ವಾ, ಇದು ಬೆಂಜಿನ್ ರಿಂಗು. ಬೆಂಜಿನ್ ರಿಂಗ್ಗೆ ಒಂದು ಆಲ್ಕೋಹಾಲಿಕ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಫಿನಾಲ್ ಆಗಿರುತ್ತೆ. ಈ ಫಿನಾಲ್ ಸೆಟಪ್ಗೆ ಏನಾದರೂ ಒಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಇದನ್ನು ನಾವು ಏನಂತ ಕರಿತೀವಿ? ಸ್ಯಾಲಿಸಿಲಿಕ್ ಆಸಿಡ್. ಏನಂತ ಕರಿತೀವಿ ಮಕ್ಕಳೇ? ಸ್ಯಾಲಿಸೈಕ್ಲಿಕ್ ಅಥವಾ ಸ್ಯಾಲಿಸಿಲಿಕ್ ಆಸಿಡ್. ಏನಂತ ಕರಿತೀವಿ? ಸ್ಯಾಲಿಸಿಲಿಕ್ ಆಸಿಡ್. ಇಷ್ಟೇ. ಇದನ್ನ ನಾವು ಕೋಲ್ ಬೇಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಕನ್ವರ್ಷನ್ ಆಫ್ ಸೋಡಿಯಂ ಫಿನಾಕ್ಸೈಡ್ ಟು ಸ್ಯಾಲಿಸಿಲಿಕ್ ಆಸಿಡ್ ಬೈ ಹೀಟಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ದ ಪ್ರೆಷರ್ ಫಾಲೋಡ್ ಬೈ ಅಸಿಡಿಫಿಕೇಶನ್. ಸೋಡಿಯಂ ಫಿನಾಕ್ಸೈಡ್ ಹೇಗೆ ಬರುತ್ತೆ ಅಂದರೆ, ಸೊ ಬೆಂಜಿನ್ ರಿಂಗ್ನ ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನನಗೆ ಸೋಡಿಯಂ ಫಿನಾಕ್ಸೈಡ್ ಬರುತ್ತೆ. ಸೋಡಿಯಂ ಫಿನಾಕ್ಸೈಡ್ ಕನ್ವರ್ಟ್ ಮಾಡಿಕೊಂಡೆ ಇದನ್ನು ಮಾಡೋಕ್ಕಾಗುತ್ತೆ. ಡೈರೆಕ್ಟಾಗಿ ಫಿನಾಲ್ಗೆ ಏನಾದರೂ ಕಾರ್ಬನ್ ಡೈಆಕ್ಸೈಡ್ ನಾನು ರಿಯಾಕ್ಟ್ ಮಾಡಿದ್ರೆ ಬೆಂಜಿನ್ ರಿಂಗ್ ರಿಯಾಕ್ಟ್ ಆಗಲ್ಲ. ಯಾಕಂದರೆ ಬೆಂಜಿನ್ ರಿಂಗ್ ಸ್ಟೇಬಲ್ ಕಾಂಜುಗೇಟ್ ಸಿಸ್ಟಮ್. ಸೊ ಬೆಂಜಿನ್ ರಿಂಗ್ ನಾನು ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿಕೊಂಡು ಸೋಡಿಯಂ ಫಿನಾಕ್ಸೈಡಾಗಿ ಕನ್ವರ್ಟ್ ಮಾಡಿ ಆಮೇಲೆ ಅಲ್ಲಿಂದ ಇಲ್ಲಿಗೆ ಸ್ಯಾಲಿಸಿಲಿಕ್ ಆಸಿಡಾಗಿ ನಾನು ಕನ್ವರ್ಟ್ ಮಾಡ್ತೀನಿ. ಸೊ ಈ ರಿಯಾಕ್ಷನ್ ನಾವೇನಂತ ಕರಿತೀವಿ? ಕೋಲ್ ಬೇಸ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ದಿಲ್ಲ ಮಕ್ಕಳೇ? ಸೊ ಇದರಲ್ಲಿ ರಿಯೇಜೆಂಟ್ ಯಾವುದು? ಸೊ ಇದರಲ್ಲಿ ರಿಯೇಜೆಂಟ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಫಾಲೋಡ್ ಬೈ ಪ್ರೆಷರ್ ಇಸ್ ದಿ ರಿಯಾಕ್ಷನ್. ಆ್ಯಕ್ಚುಲಿ ಸೋಡಿಯಂ ಫಿನಾಕ್ಸೈಡ್ ಕೂಡ ರಿಯೇಜೆಂಟ್ ಅಂತ ಕರಿಬೋದು, ಬಟ್ ಕಾರ್ಬನ್ ಡೈಆಕ್ಸೈಡ್, ಓಕೆ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ದಿ ಪ್ರೆಷರ್ ಫಾಲೋಡ್ ಬೈ ಅಸಿಡಿಫಿಕೇಶನ್. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂಡ್ HCl ನಾವು ರಿಯೇಜೆಂಟ್ ಆಗಿ ಕನ್ಸಿಡರ್ ಮಾಡ್ಕೋಬೋದು. ಯಾವುದರಲ್ಲಿ? ಕೋಲ್ ಬೇಸ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಲ್ಲ? ಸೊ ಎಸ್, ಕಮಿಂಗ್ ಟು ನೆಕ್ಸ್ಟ್ ಫೈನಲ್, ರೈಮನ್ ಟೈಮರ್ ರಿಯಾಕ್ಷನ್. ಇದು ಕೂಡ 3 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. 3 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟು. ರೈಮರ್ ಟೈಮರ್ ರಿಯಾಕ್ಷನ್ ಏನಿದೆ ಅಂತ ನೋಡೋಣ. ಫಾರ್ಮುಲೇಷನ್ ಆಫ್ ಫಿನಾಲ್ ಟು ಫಾರ್ಮ್ ಸಾಲಿಸಿಲಾಲ್ಡಿಹೈಡ್.
ಫಾರ್ಮೈಲೇಷನ್ ಆಫ್ ಫಿನಾಲ್ ಅಂದರೆ ಬೆನ್ಸಿನ್ ರಿಂಗ್ಗೆ ಒಂದು ಆಲ್ಕೋಹಾಲಿಕ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಸೊ ಫಾರ್ಮೈಲೇಷನ್ ಆಫ್ ಫಿನಾಲ್ ಟು ಫಾರ್ಮ್ ಸ್ಯಾಲಿಸಿಲಾಲ್ಡಿಹೈಡ್ ಯೂಸಿಂಗ್ ಕ್ಲೋರೋಫಾರ್ಮ್ ಅಂದರೆ CHCl3 ನಾವು ಕ್ಲೋರೋಫಾರ್ಮ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಬನ್ನಿ ರಿಯಾಕ್ಷನ್ ಹೇಗಂತ ನೋಡೋಣ. ಸೊ ಒಂದು ಫಿನಾಲ್ made to react with chloroform in the presence of sodium hydroxide to give salicylaldehyde. ಇದನ್ನ ನಾವು salicylaldehyde ಅಂದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಅಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಇರುತ್ತೆ. ಸ್ಯಾಲಿಸಿಲಾಲ್ಡಿಹೈಡ್ ಅಲ್ಲಿ ಕಾರ್ಬಾಕ್ಸಿಲಿಕ್ ಗ್ರೂಪ್ ಬದಲು ಒಂದು ಆಲ್ಡಿಹೈಡ್ ಗ್ರೂಪ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸ್ ವಿತ್ ದಿ ಲಿಬರೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್. ಅರ್ಥ ಆಗ್ತಿದೆಯಲ್ಲ? ಎಸ್, ಬೇಗ ಇದ್ರ ಸ್ಟ್ರಕ್ಚರ್ ಬರೆಯೋಣ. ಸೊ ಲೆಟ್ ಮಿ ರೈಟ್ ಒಂದು ಫಿನಾಲ್ ಬರೀತೀನಿ. ಫಿನಾಲ್ ಅಂದರೆ ಆಲ್ಕೋಹಾಲಿಕ್ ಗ್ರೂಪ್ ಬೆನ್ಸಿನ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಮೇಡ್ ಟು ರಿಯಾಕ್ಟ್ ವಿತ್ ಕ್ಲೋರೋಫಾರ್ಮ್ CH3Cl3. CHCl4 ಅಂದರೆ ಏನಿರ್ಬೋದು, CCl4 ಅಂದರೆ ಏನು ಮೆನ್ಷನ್ ಮಾಡಿ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ. ಎಸ್, ಮೇಡ್ ಟು ರಿಯಾಕ್ಟ್ ವಿತ್ 3 ಮಾಲಿಕ್ಯೂಲ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಎ ಬೇಸ್. ಓಕೆ, ಟು ಗಿವ್ ಸ್ಯಾಲಿಸಿಲಾಲ್ಡಿಹೈಡ್ ಅಂದರೆ ಒಂದು ಬೆನ್ಸಿನ್ ರಿಂಗ್ಗೆ ಓಕೆ ಒಂದು ಆಲ್ಕೋಹಾಲಿಕ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಒಂದು CH ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಆಲ್ಡಿಹೈಡ್ ಗ್ರೂಪ್. ಇದನ್ನ ನಾವು ಸಾಲಿಸಿಲಾಲ್ಡಿಹೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಇದನ್ನ ಇದನ್ನ ಒಂದು ಸ್ವಲ್ಪ ನೀಟಾಗಿ ಬರೆದ್ಬಿಡ್ತೀನಿ. ಸೊ ಇದನ್ನ ನಾವು ಸಾಲಿಸಿಲಾಲ್ಡಿಹೈಡ್ ಅಂದರೆ ಒಂದು ಬೆನ್ಸಿನ್ ರಿಂಗ್, ಓಕೆ, ಅದ್ರ ಮೇಲ್ಗಡೆ ಒಂದು ಆಲ್ಕೋಹಾಲಿಕ್ ಗ್ರೂಪ್ ಅಂದರೆ ಫಿನಾಲ್ಗೆ ಒಂದು ಆಲ್ಡಿಹೈಡ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಪ್ಲಸ್ ಲಿಬರೇಷನ್ ಆಫ್ 3 moles ಆಫ್ ಸೋಡಿಯಂ ಕ್ಲೋರೈಡ್ ಪ್ಲಸ್ 2 molecules ಆಫ್ H2O. ಓಕೆ, ಸೊ ಇದನ್ನ ನಾವು ರೈಮನ್ ಟೈಮರ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಅಂದರೆ ಫಿನಾಲ್ನ ಸ್ಯಾಲಿಸಿಲಾಲ್ಡಿಹೈಡ್ ಅಂದರೆ ಒಂದು ಆಲ್ಡಿಹೈಡ್ ಗ್ರೂಪ್ ಅಟ್ಯಾಚ್ ಮಾಡಬೇಕಷ್ಟೇ. ಸೊ ವಾಟ್ ಈಸ್ ದಿ ರಿಯೇಜೆಂಟ್ ಹಿಯರ್? ಸೊ ಇಲ್ಲಿ ರಿಯೇಜೆಂಟ್ ಬಂದ್ಬಿಟ್ಟು ಕ್ಲೋರೋಫಾರ್ಮ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಕ್ಲೋರೋಫಾರ್ಮ್ ಅಂದರೆ CHCl3, CCl4 ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಅರ್ಥ. ಓಕೆ, ಸೊ ಕ್ಲೋರೋಫಾರ್ಮ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ದಿ ರಿಯೇಜೆಂಟ್ ಹಿಯರ್. ಅರ್ಥ ಆಯ್ತಲ್ಲ? ಈ ರಿಯಾಕ್ಷನ್ ನಾವು ಏನಂತ ಕರಿತೀವಿ? ರೈಮನ್ ಟೈಮರ್ ರಿಯಾಕ್ಷನ್. ಫಾರ್ಮೈಲೇಷನ್ ಅಂದರೆ ಒಂದು ಫಾರ್ಮೈಲ್ ಗ್ರೂಪ್ ಅಂದರೆ ಆಲ್ಡಿಹೈಡ್ ಗ್ರೂಪ್ನ ಅಟ್ಯಾಚ್ ಮಾಡೋದು. ಅರ್ಥ ಆಗ್ತಿದೆಯಲ್ಲ? ಎಸ್. ನೌ ಸೊ 10 ರಿಯಾಕ್ಷನ್ ನೋಡಿದ್ವಿ. ಬೇಗ ಇದ್ರದ್ದು ಸಮ್ಮರಿ ನೋಡ್ಕೊಬಿಡೋಣ. ಓಕೆ, ಎಸ್, ಬನ್ನಿ ಮಕ್ಕಳೇ ಬೇಗ ಪಟ ನೋಡ್ಕೊಂಬೇಡ. ಸೊ ವಿಲ್ಕಿನ್ಸನ್ಸ್ ರಿಯಾಕ್ಷನ್, ಸ್ವಾರ್ಟ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ಸ್ಯಾಂಡ್ಮೇರ್ ರಿಯಾಕ್ಷನ್, ಗಟರ್ಮ್ಯಾನ್ ರಿಯಾಕ್ಷನ್, ರೋಸ್ಮನ್ ರಿಯಾಕ್ಷನ್, ರೈಮನ್ ಟೈಮರ್ ರಿಯಾಕ್ಷನ್ ಆ್ಯಂಡ್ ಕೋಲ್ ಬೇಸ್ ರಿಯಾಕ್ಷನ್ ಅಲ್ವಾ? ಸೊ ಇದರಲ್ಲಿ ಯಾವ್ಯಾವ ಟೈಪ್ ರಿಯಾಕ್ಷನ್ಸ್ ಅಂತಲೂ ಬರ್ದಿದ್ದೀನಿ. ಹ್ಯಾಲೋಜನ್ ಎಕ್ಸ್ಚೇಂಜ್, ಕಪಲಿಂಗ್, ಸಬ್ಸ್ಟಿಟ್ಯೂಷನ್, ರಿಡಕ್ಷನ್, ಫಾರ್ಮುಲೇಷನ್, ಕಾರ್ಬಾಕ್ಸಿಲೇಷನ್. ಓಕೆ, ರಿಯಾಕ್ಷನ್ ಫಾರ್ಮ್. ಸೊ ರಿಯೇಜೆಂಟ್ಸ್ ಏನೇನಿದೆ ಆ ರಿಯಾಕ್ಷನಲ್ಲಿ? ಸೊ ಸೋಡಿಯಂ ಅಯೋಡೈಡ್ ಇನ್ ಅಸಿಟೋನ್, ಸಿಲ್ವರ್ ಫ್ಲೂರೈಡ್, sodium in dry ether, sodium in dry ether, copper halides, copper plus copper powder plus acid halides, hydrogen plus lead plus barium sulfate. ಆಮೇಲೆ ಇದು ಬಂದ್ಬಿಟ್ಟು ಕಾಪರ್ ವಾಟ್ ಇಸ್ ದಿಸ್ chloroform plus sodium hydroxide, carbon dioxide plus sodium hydroxide. So product form alkali halide, alkali fluoride, alkane, alkali benzene, bi-aryl or biphenyl, aryl halides, aldehyde, salicylaldehyde, salicylic acid. ಸೊ ಈ ಒಂದು ಸಮ್ಮರಿ ಟೇಬಲಲ್ಲಿ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸಲ್ಲಿ ಯಾವುದೆಲ್ಲ ನೇಮ್ಡ್ ರಿಯಾಕ್ಷನ್ಸು, ಅದರಲ್ಲಿ ಟೈಪು, ರಿಯೇಜೆಂಟ್ಸು, ಪ್ರಾಡಕ್ಟ್ಸು. ಸೊ ಇದರಲ್ಲಿ ಎಲ್ಲನೂ ಇಂಪಾರ್ಟೆಂಟೇ. ಯಾವುದಾದ್ರೂ ಒಂದಾದರೂ ನಿಮಗೆ 3 marks ಅಂತೂ ಫಾರ್ ಶೋರ್. ಅರ್ಥ ಆಗ್ತಿದ್ದಿಲ್ಲ? ಸೊ ಈ ಕ್ಲಾಸ್ ಏನಾದರೂ ನೀವು ಕಂಪ್ಲೀಟಾಗಿ ಕೇಳಿ ತಿಳ್ಕೊಬಿಟ್ಟಿದ್ರೆ 3 marks ಫಿಕ್ಸ್ಡ್ ಮಕ್ಕಳೇ. ಗಾಟ್ ಇಟ್? 3 ಅಥವಾ 4 marks. ಸೊ ಈ ಒಂದು ಕ್ಲಾಸು ಇಷ್ಟೇ. ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಯಿತು ಅಂತ ಅರ್ಥ ಮಾಡ್ಕೋತೀನಿ ಮಕ್ಕಳೇ. ಸೊ ದಯವಿಟ್ಟು ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಈ ಥರ ಒಂದು ಚಾನಲ್ ಇದೆ ಅಂತ ಹೇಳಿ ವೀಡಿಯೋಸ್ನ ಅವರು ಕಳಿಸಿ. ಎಕ್ಸಾಮ್ ಟೈಮಲ್ಲಿ ಇದು ನಿಮಗೆ ರಿವಿಷನ್ ಕೂಡ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತದೆ? 10 to 15 minutes ವಿಡಿಯೋ ಅಲ್ವಾ, ಬೇಗ ರಿವೈಸ್ ಮಾಡೋಕ್ಕೂ ನಿಮಗೆ ಯೂಸ್ ಆಗುತ್ತೆ. ಸೊ ಇದೇ ಥರ ಕಂಟೆಂಟ್ ನಿಮಗೆ ಬೇಕಾದರೆ ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನಮ್ಮ ಪ್ಲೇಸ್ಟೋರಲ್ಲಿ, ಗೂಗಲ್ ಪ್ಲೇಸ್ಟೋರಲ್ಲಿ ವಿ ಹ್ಯಾವ್ ಆ್ಯಪ್ ಕೂಡ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಮ್ಯಾರಥಾನ್ಸ್, ಲೈವ್ಸ್ ಎಲ್ಲ ನಡೀತಾ ಇರುತ್ತೆ, ಅದರಲ್ಲೂ ಜಾಯ್ನ್ ಆಗಿ ನಿಮ್ಮ ಎಕ್ಸಾಮ್ಸನ್ನು ಈಸಿಯಾಗಿ ವಿನ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟೇ ಇರೋದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಶುಭವಾಗಲಿ.